ಧರ್ಮಸ್ಥಳದಲ್ಲಿ ಅನಾಮಿಕ ದೂರುದಾರನ ವಿಚಾರಣೆಯನ್ನ ಎಸ್ಐಟಿ ತನಿಖಾ ತಂಡ ಇವತ್ತು ಕೂಡ ಮುಂದುವರೆಸಿದೆ. ನಿನ್ನೆ ಕೂಡ ರಾತ್ರಿ 9 ಗಂಟೆವರೆಗೂ ವಿಚಾರಣೆಯನ್ನ ನಡೆಸಲಾಗಿತ್ತು. ಬೆಳಗ್ಗೆ 9:30ರಿಂದ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತಂಡದಿಂದ. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಸಮ್ಮುಖದಲ್ಲೇ ವಿಚಾರಣೆ ಮುಂದುವರೆದಿದ್ದು, ಶವ ಹೂತಿಟ್ಟ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಶವ ಹೂತಿಟ್ಟ ಬಗ್ಗೆ ಮತ್ತು ತಲೆಬುರುಡೆ ಹೊತ್ತು ತಂದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಮತ್ತು ಈಗ ಬಂದಿರುವಂತಹ ಕೆಲವು ಮಾಹಿತಿಗಳು ಮತ್ತು ಆತನ ಸ್ನೇಹಿತರು, ಆತನ ಕುಟುಂಬಸ್ಥರು ಕೊಡ್ತಾ ಇರುವಂತಹ ವಿವರಗಳು, ಇದೆಲ್ಲವನ್ನೂ ಕೂಡ ಈಗ ಪ್ರಶ್ನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಲವಾರು ಪ್ರಶ್ನೆಗಳಿಗೆ ಆತ ಯಾವ ರೀತಿಯ ಉತ್ತರವನ್ನ ಕೊಡ್ತಾ ಇದ್ದಾನೆ, ಇದೆಲ್ಲವೂ ಕೂಡ ಮುಂದುವರೆದಂತೆ ತನಿಖೆಯನ್ನ ಹೇಗೆ ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಇವತ್ತು ಅನಾಮಿಕ ದೂರುದಾರನ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ಎಸ್ಐಟಿ ಮುಖ್ಯಸ್ಥರಿಂದ ನಡೀತಾ ಇರುವಂತಹ ಇವತ್ತಿನ ಈ ತನಿಖೆ ಯಾವೆಲ್ಲ ವಿಚಾರಗಳನ್ನ ಇವತ್ತು ಕೇಳ್ತಾ ಇದ್ದಾರೆ? ಅಂದ್ರೆ ಈಗ ಹೊರಗಡೆ ಹಲವರು ಚರ್ಚೆ ನಡೆಸ್ತಾ ಇದ್ದಾರೆ, ಅವರ ಕುಟುಂಬಸ್ಥರು, ಅವರ ಗ್ರಾಮಸ್ಥರು ಇತ್ಯಾದಿ. ಇದು ಕೂಡ ಇವತ್ತಿನ ತನಿಖೆಯಲ್ಲಿ ಒಳಪಡುವ ಸಾಧ್ಯತೆ ಇದೆಯಾ? ಹೌದು ದಿವ್ಯಾ, ಅಂತಂದ್ರೆ ಈಗಾಗಲೇ ಕಳೆದ 4-5 ದಿನಗಳಿಂದನೂ ಕೂಡ ಏನು ಅನಾಮಿಕನಿಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಿರುವಂಥದ್ದು. ಯಾಕೆಂತಂದ್ರೆ ಪ್ರಕರಣದ ಆರಂಭದ 15 ದಿನಗಳ ಕಾಲ ಅನಾಮಿಕ ಏನು ಎಸ್ಐಟಿ ಅಧಿಕಾರಿಗಳಿಗೆ ಸುಮಾರು 17 ಜಾಗಗಳನ್ನು ತೋರಿಸಿದ್ದ. ಅಲ್ಲಿ ಸುಮಾರು 25ಕ್ಕೂ ಹೆಚ್ಚು ಗುಂಡಿಗಳನ್ನು ಅಗ್ದಿರುವಂಥದ್ದು. ಆದರೆ ಎಸ್ಐಟಿ ಅಧಿಕಾರಿಗಳಿಗೆ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಗದಲೇ ಇರೋದ್ರಿಂದ ಈಗ ಕಳೆದ 4-5 ದಿನಗಳಿಂದ ಅಧಿಕಾರಿಗಳು ಬೆಳಗಿನ ಸಂಜೆವರೆಗೂ ನಿರಂತರವಾಗಿ ಆತನ ವಿರುದ್ಧ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಅಂತಂದ್ರೆ ಈಗ ಕಳೆದ ಏನು 15 ದಿನಗಳ ಕಾಲ ಆತ ತೋರಿಸಿದ ಜಾಗದಲ್ಲೆಲ್ಲ ಗುಂಡಿ ಆಗುದು, ಅವರಿಗೆ ಯಾವುದೇ ಕುರುಹು ಸಿಗದಲೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಅವನ ಉದ್ದೇಶ ಏನು, ಯಾಕೆ ಬಂದ, ಆ ಬುರುಡೆ ಎಲ್ಲಿಂದ ತಂದ, ಹೀಗೆ ಅವನೇ ತೋರಿಸಿದ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಕುರುಹು ಯಾಕೆ ಸಿಗ್ತಿಲ್ಲ ಅಂತ ಸೇರಿದಂತೆ ಈಗಾಗಲೇ ಹಲವು ಪ್ರಶ್ನೆಗಳನ್ನ ಈಗ ಕಳೆದ 3-4 ದಿನಗಳಿಂದನೂ ಕೂಡ ನಡೆಸ್ತಾ ಇರುವಂಥದ್ದು. ಈಗ ಮತ್ತೊಂದು ಕಡೆಯಿಂದ ಈಗಾಗಲೇ ಆತನ ಹಿರಿಯ ಹೆಂಡತಿ ಒಂದು ರೀತಿಯಾದಂಥ ಒಂದು ಹೇಳಿಕೆ ಕೊಡ್ತಿರುವಂಥದ್ದು, ಮತ್ತೆ ಆತನ ಊರಿನಲ್ಲಿ ಇದ್ದಂಥವರು ಕೂಡ ಈತನ ವಿರುದ್ಧನೇ ಒಂದು ವಿರುದ್ಧವಾದಂಥ ಹೇಳಿಕೆ ಕೊಡ್ತಿರೋದು. ಜೊತೆಗೆ ಧರ್ಮಸ್ಥಳದಲ್ಲಿ ಆತನ ಜೊತೆ ಕೆಲಸ ಮಾಡಿದಂಥ ಏನು ರಾಜು ಅನ್ನೋನು, ಮಂಡ್ಯ ಮೂಲದ ರಾಜು ಅನ್ನೋನು ಕೂಡ ಈತನ ವಿರುದ್ಧನೇ ಹೇಳ್ತಿರುವಂಥದ್ದು. ಅಂದ್ರೆ ನಾವು ನೇತಾವತಿನಲ್ಲಿ ಯಾವುದೇ ರೀತಿಯಾದಂಥ ಹೂಣ ಹಾಕಿರುವಂಥ ಪ್ರಕರಣಗಳು ನಡೆದಿಲ್ಲ, ತೇಲ್ಕೊಂಡು ಬರ್ತಿದ್ದಂಥವನ್ನ ನಾವು ಹೂತಾಕ್ತಿದ್ವಿ ಅಂತಾನೂ ಕೂಡ ಆತ ಹೇಳ್ತಿರುವಂಥದ್ದು. ಆದ್ರೆ ಈಗ ಎಸ್ಐಟಿ ಅಧಿಕಾರಿಗಳು ಕಳೆದ 15 ದಿನಗಳ ಆತ ನಡ್ಕೊಂಡಂತ ರೀತಿ, ಈಗ ಆತನ ಸಂಬಂಧಪಟ್ಟಂತ ಆ ಕುಟುಂಬಸ್ಥರಾಗ್ಬೋದು ಅಥವಾ ಸ್ನೇಹಿತರಾಗ್ಬೋದು ಅವ್ರು ಹೇಳ್ತಿರುವಂತ ಮಾತು, ಆದ್ರೆ ಈಗ ಇದ್ರ ಜೊತೆಗೆ ಈತ ವಿಚಾರಣೆ ವೇಳೆ ಹೇಳ್ತಿರುವಂತ ಮಾತುಗಳು ಎಲ್ಲವಕ್ಕೂ ಕೂಡ ಅಧಿಕಾರಿಗಳು ಒಂದಕ್ಕೊಂದಕ್ಕೆ ತಾಳೆ ಆಗ್ತಿರುವಂಥದ್ದು. ಆದ್ರೆ ಅವನ ಹೇಳಿಕೆಗಳು ಒಂದಕ್ಕೊಂದಕ್ಕೂ ತಾಳೆನೇ ಆಗ್ತಾ ಇಲ್ಲ, ಅಂತ ಅದಕ್ಕೆ ಸಂಬಂಧನೇ ಇಲ್ದಲೇ ಇರೋ ರೀತಿಯಲ್ಲಿ ಆತ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಡ್ತಿರುವಂಥದ್ದು. ಸಾಲದಕ್ಕೆ 15 ದಿನಗಳ ಕಾಲ ಆತ ಗುಂಡಿ ಅಗೆಯುವಂತ ಸಂದರ್ಭದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಾದಂತ ಮಾತುಗಳನ್ನ ಹೇಳ್ತಾ ಇದ್ದಂಥದ್ದು. ಆದ್ರೆ ತನಿಖೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು 15 ದಿನಗಳ ಕಾಲ ಆತನಿಗೆ ಯಾವುದೇ ರೀತಿಯಾದಂತ ಒಂದು ಮರುಪ್ರಶ್ನೆ ಆಗ್ತಲೇ ಆತ ತೋರಿಸಿದ ಜಾಗದಲ್ಲೆಲ್ಲ ಗುಂಡಿ ಹಾಕಿದ್ರು, ಅದು ಯಾವುದೇ ರೀತಿಯಾದಂತ ಕುರು ಸಿಕ್ಕಿರಲಿಲ್ಲ. ಹಾಗಾಗಿ ಈಗ ಕಳೆದ 4-5 ದಿನಗಳಿಂದ ಪ್ರತಿಯೊಂದನ್ನು ಕೂಡ ಹೆಜ್ಜೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಆತನಿಂದ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ 15 ದಿವಸ ಅವ್ರು ತೋರಿಸಿದ ಜಾಗದಲ್ಲೆಲ್ಲ ಗುಂಡಿ ಆಗೋದು ಕೂಡ ಯಾವಾಗ ಏನು ಸಿಗ್ಲಿಲ್ಲ, ಆಗ ಅಧಿಕಾರಿಗಳಿಗೆ ಇವನ್ ಮೇಲೆ ಡೌಟ್ ಬರ್ತಿರುವಂಥದ್ದು. ಹಾಗಾಗಿ ಈತನ ಪೂರ್ವಾಪರ ಏನು, ಈತ ಎಲ್ಲಿಂದ ಬಂದ, ಯಾಕೆ ಬಂದ, ಹೇಗ್ ಬಂದ, ಯಾರು ಕರ್ಕೊಂಡ್ಬಂದ್ರು, ಈತ ತಂದಿದ್ದ ತಲೆ ಬುರುಡೆ ಎಲ್ಲಿದು, ಈ ರೀತಿಯಾಗಿ ಅವರಿಂದ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಿರುವಂತ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಬೆಳಿಗ್ಗೆಯಿಂದ ನಿರಂತರವಾಗಿ 5 ಗಂಟೆಗಳ ಕಾಲ, ಬೆಳಿಗ್ಗೆ 10:30ರಿಂದ ಈಗ ಸಂಜೆ 4:15 ತನಕ 6 ಗಂಟೆ ಆಯ್ತು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಊಟನೂ ಸಹ ಕಚೇರಿಗೆ ತೋರಿಸ್ಕೊಂಡು ಏನು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಬಂದ್ರು, ಅವರು ಕೂಡ 2 ಗಂಟೆಯಿಂದ ಈಗ 4:15 ತನಕ ನಿರಂತರವಾಗಿ ಆತನಿಂದ ಪ್ರಕರಣ ಸಂಬಂಧ ವಿಚಾರಗಳನ್ನ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ನಾರಾಯಣಗೌಡ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.